इधर बने एक प्लेट ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿತಿನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತು ನಾವು ಏನು ಮಾಡ್ತಿದ್ದೀರಿ ಅಂದರೆ ಸೊ ಇವತ್ತು ಈ 100 rupees ನೋಟಲ್ಲಿ ನಾವು ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಮಾಡ್ತಾಯಿದ್ದೀರಿ. ಇವತ್ತು ಏನೆಲ್ಲ ಮಾಡೋಣ, ಏನೆಲ್ಲ ತಿನ್ನೋಣ ಅಂತ ನೋಡೋಣ. ಆದರೆ ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ ಗೈಸ್, ಯಾಕಂದರೆ ನಾನು ಬಸ್ಸಲ್ಲಿ ಬರ್ತಿರೋದು ಕಾಲೇಜ್ಗೆ. ಸೊ ಟ್ರಾನ್ಸ್ಪೋರ್ಟೇಷನ್ ಇನ್ಕ್ಲೂಡ್ ಆಗೋಲ್ಲ, ಓನ್ಲಿ ಫುಡ್ ಇನ್ಕ್ಲೂಡ್ ಆಗುತ್ತೆ. ಏನೆಲ್ಲ ತಿಂತೀನಿ, ಯಾವ್ಯಾವ ತಿಂತೀನಿ ಅಂತ ನಿಮಗೆ ಟೈಮ್ ಜೊತೆ ಕೊಡ್ತೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಬರ್ತೀರಿ ಇಷ್ಟೊಂದು ಫುಡ್ ಇದೆ. ಇದರಲ್ಲಿ ಚೀಪೆಸ್ಟ್ ಯಾವುದು? ಯಾಕಂದರೆ ನಾನು ಲಂಚ್ಗೂ ಸೇವ್ ಮಾಡಬೇಕು, ಡಿನ್ನರ್ಗೂ ಸೇವ್ ಮಾಡಬೇಕು. ಲಂಚ್ ಬೇಕಂದರೆ ಸ್ಕಿಪ್ ಮಾಡ್ಕೊತೀನಿ ಗೈಸ್, ಯಾಕಂದರೆ ನಾನು 11 o'clock ಆಲ್ಮೋಸ್ಟ್ 12 o'clock ತಿಂತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟು ಯಾವ್ದು ಚೀಪ್ ಇದೆ ಅಂತ ನೋಡೋಣ. ಇದು ಆ್ಯಕ್ಚುಲಿ ನಮ್ಮ ಮೆನ್ಯೂ. ರೈಸ್ ಬಾತ್ ಆ್ಯಕ್ಚುಲಿ 45 rupees ಇದೆ ಗೈಸ್. ನಾನು 100 ರೂಪಾಯಿ ಇಲ್ಲಿ ಚಿಕನ್ ಕಬಾಬೇ ಬಿಡಬೇಕಾಗುತ್ತೆ ಅಂತ ಅಂದ್ಕೊತೀನಿ ಗೈಸ್. 100 ರೂಪಾಯಿ ಗೈಸ್ ಚಿಕನ್ ಕಬಾಬು, ಯಾವ ಲೋಕದಲ್ಲಿ 100 ರೂಪಾಯಿ ಗೈಸ್. ನೋಡಿ ಗೈಸ್, ಬರೀ ಓನ್ಲಿ ಪನ್ನೀರ್ ತೊಗೊಬೋದು 40 ರೂಪಾಯಿ. ಓನ್ಲಿ ಪನ್ನೀರ್ ತಿನ್ಬೋದು ನಾನು. ಮಂಗಳೂರು ಬಂದು ತಿನ್ಬೋದು 40 ರೂಪಾಯಿ. ಅದಕ್ಕಿಂತ 15 ರೂಪಾಯಿ, ಅದಕ್ಕಿಂತ 5 ರೂಪಾಯಿ ಕಮ್ಮಿ. ಸಮೋಸ 15 ರೂಪಾಯಲ್ಲಿ ಏನಪ್ಪ ಹೊಟ್ಟೆ ತುಂಬುತ್ತೆ. ನಾನು ಲಂಚ್ ಬೇರೆ ಸ್ಕಿಪ್ ಮಾಡೋಣ ಅಂತಿದ್ದೀನಿ ಗೈಸ್. ಇರಿ ಒಂದು ನಿಮಿಷ ಕೊಡಿ, ನಾನು ಜಿಮ್ ಫ್ರೀಕ್ ಫಿಟ್ನೆಸ್ ತೋರಿಸ್ತೀನಿ. ಇಲ್ಲಿ ನೋಡಿ ಮಗ, ಫಿಟ್ನೆಸ್ ತೋರಿಸು. ಜಿಮ್ ಫ್ರೀಕ್ ಫಿಟ್ನೆಸ್ ತೋರಿಸು. ನೋಡಿ ಗೈಸ್, ಸೈಜ್ 0 ಅವನು. ಸರಿ ಬನ್ನಿ ಗೈಸ್, ಇವಾಗ ಹೋಗಿ ಇದು ಬನ್ನಿ ಇಸ್ಕೊಳ, ಮಂಗಳೂರು ಬನ್ನಿ ಇಸ್ಕೊಳ. ಯಾಕಂದರೆ ಅದೇ ಸ್ವಲ್ಪ ಚೀಪಾಗಿದೆ, ಒಂದು 40 ರೂಪಾಯಿ ಹಂಗಿದೆ. ಹೋಗ್ತೀನಿ ನಾನು. ಇಲ್ಲಿ ವೀಡಿಯೋ ತೆಗೆಯೋ ಅಣ್ಣ, ಬೈಲಿ ಇಷ್ಟು 100 ರೂಪಾಯಿ ಇಲ್ಲಿದೆ ಗೈಸ್. 100 ರೂಪಾಯಿ ಇದೆ ಗೈಸ್. ಇಲ್ಲಿ 100 ರೂಪಾಯಿ ಇದೆ ಗೈಸ್, 100 ರೂಪಾಯಿ. ಸೊ ಇದರಲ್ಲಿ ನಾವು ಇವಾಗ ಮಂಗಳೂರು ಬನ್ನಿ ಇಸ್ಕೊತಿದ್ದೀವಿ. ಸೊ 40 ರೂಪೀಸ್ ಅಷ್ಟೇ, 40 ರೂಪೀಸ್. 40 ರೂಪೀಸ್ ಇನ್ವೆಸ್ಟ್ ಮಾಡಿ ಒಂದು ಮಂಗಳೂರು ಬನ್ನಿ ಇಸ್ಕೊಂಡು ಎಷ್ಟು ನೀನಿಂದ ಹೋಗಬೇಕು. 40 ರೂಪಾಯಿ ಎಷ್ಟು ಕಷ್ಟ ಗೊತ್ತಾ ಗೈಸ್ ದುಡಿಯೋಕ್ಕೆ. ಇವಾಗ ಅರ್ಥ ಆಗುತ್ತೆ ನಮಗೆ. ಇವಾಗ ಹೋಗಿ ಆರ್ಡ್ರ್ ಮಾಡೋಣ, ಇನ್ನೊಬ್ರು ಯಾರಾದ್ರು ಕ್ಯೂವಲ್ಲಿ ಬಂದರೆ ನಮಗೆ ದಾರಿ ಇರೋಲ್ಲ. ಬನ್ನಿ ಹೋಗೋಣ. ಮಂಗಳೂರು ಬಂದೊಂದು ನೋಡ್ಕೊಳ್ಳಿ ಗೈಸ್, ಇದು ತೋರಿಸು, ನೋಡ್ಕೊಳ್ಳಿ 40 ರೂಪಾಯಿ ಅಷ್ಟೇ. ರೆಡಿ ಅವರ ಹಾಂ ನೈಯೇ ಗೈಸ್, ಮಂಗಳೂರು ಬನ್ನಿಲ್ಲ ಗೈಸ್. ಏನು ಮಾಡೋದಂತ ಗೊತ್ತಿಲ್ಲ ಮಗ. ಮಂಗಳೂರು ಬನ್ನಿಲ್ಲ ಅಂತೆ ಅಣ್ಣ ಮಂಗಳೂರು ಬನ್ನಿಲ್ಲ ಅಂತೆ. ಏನು ಮಾಡೋದಿದ್ದು ಇಟ್ಕೊಂಡು? ಬೇರೆ ಏನೋ ಕೊಡಿ. ಇನ್ನೂ ಒಂದು 10 ರೂಪಾಯಿ ಕೊಡ್ತಾಯಿದ್ದೀನಿ ಗೈಸ್. 5 ರೂಪಾಯಿ ಚೇಂಜ್ ನೋಡೋಣ. 5 ರೂಪಾಯಿ ಗೈಸ್ ಇರೋದು 100 ರೂಪಾಯಿ ಗೈಸ್. ಇಲ್ಲೇ ಒಂದು 50 ರೂಪಾಯಿ ಡಿ ಹೋಗೋಯ್ತು. ಸೊ ಇವಾಗ ಏನು ಮಾಡೋದಂತ ಗೊತ್ತಿಲ್ಲ, ನೋಡೋಣ, ತಿನ್ನೋಣ ಗೈಸ್. ಸೊ 45 ರೂಪಾಯಿ ಸ್ಪೆಂಡ್ ಮಾಡಿದೆ ಗೈಸ್. ಸೊ ಇದು ಈ ಚಾಕ್ಲೇಟ್ ಬಿಡಿ, ಅದು ಕ್ಯಾನ್ಸಲ್ ಮಾಡ್ಕೊಬಿಡ್ತೀನಿ. ಅದು ಆನ್ಲೈನ್ ಪೇಮೆಂಟ್ ಜೊತೆ ಮಾಡ್ಕೊತೀನಿ. ಇನ್ನು 55 ರೂಪೀಸ್ ಮಿಕ್ಕಿದೆ. ಅದು ನೈಟ್ ಡಿನ್ನರು ಮತ್ತು ಲಂಚಿಗೆ ಬೇಕಾಗುತ್ತೆ. ಸೊ ಬನ್ನಿ ಇವಾಗ ಹೋಗಿ ಸೆಟ್ ದೋಸೆ ತಿನ್ನೋಣ. ಏನೋ ಈ ಸ್ಟೈಲ್ ಎಲ್ಲ ಅದು ನಮ್ದು ಶಿವಾಜಿನಗರಲ್ಲಿ ಗೆಟಪ್ಗೆ ಒಳ್ಳೆ ಭಾವ ಐತೆ ಅಂದ್ಬಿಟ್ಟು ಇದರ ಬನ್ನಿ ಸೆಟ್ ದೋಸೆ 1 ಪ್ಲೇಟ್. ಊಟ ಬಂದಿದೆ. ನಮ್ಮ ಸೆಟ್ಟು ದೋಸೆ ನೋಡೋಕೆ ಚೆನ್ನಾಗಿದೆ, ತಿನ್ನೋಣ. ಚೆನ್ನಾಗೇ ಇರುತ್ತೆ, ಮೋಸ್ಟ್ಲಿ ಕ್ಯಾಂಟೀನ್ ಅಲ್ವಾ, ಚೆನ್ನಾಗಿರುತ್ತೆ. 45 ರೂಪಾಯಿ ಪರವಾಗಿಲ್ಲ ಗೈಸ್. 45 ರೂಪೀಸ್ ಇಸ್ ವರ್ತ್ ಇಟ್. ಈಗ ಹೋಗಿ ಬರ್ತೀನಿರೋ ಇದು ತಿನ್ಬಿಟ್ಟು ಮತ್ತೆ ಸಾಯಂಕಾಲ ಸಿಗ್ತೀನಿ. ಯಾಕಂದರೆ ಸ್ವಲ್ಪ ಮಲ್ಕೊಬಿಡ್ತೀನಿ. ಇರೋ
ಸೊ ಇವಾಗ ಮತ್ತೆ ಸಾಯಂಕಾಲ ಸಿಗ್ತೀನಿ ಗೈಸ್. ಇವ್ರು ಇರಿಟೇಟ್ ಮಾಡ್ತಾರೆ ಗೈಸ್, ಇದಕ್ಕೆ ನಾನು ಸಾಯಂಕಾಲ ಸಿಗ್ತೀನಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್ ನಾನು ಇವತ್ತು ಏನು ಮಚ್ಚ ಅದು ಡಯಟ್ ಅಲ್ಲ, ಸ್ಟಾರ್ವಿಂಗ್ ಏನಂತಾರೆ ಕನ್ನಡದಲ್ಲಿ, ಉಪವಾಸದಲ್ಲಿದ್ದೀನಿ ಗೈಸ್. ಇವತ್ತು ಉಪವಾಸದಲ್ಲಿದ್ದೀನಿ. ಇಲ್ಲೋ ನನಗೂ ಸ್ವಲ್ಪ ಬಿಡ್ರ ತಿನ್ನೋಕ್ಕೆ. ಸ್ವಲ್ಪ ಜರುಗಿರೋ. ಓ ಈ ಥರ ಸೈಕು ನನಗೇನಿಲ್ಲ, ಆನ್ಲೈನಲ್ಲಿ ಮಾಡ್ತೀನಿ. ಮತ್ತೆ ವಿಡಿಯೋ ಮಾಡೋಣ ತಿಂತಿದ್ಯಲ್ಲ ನೀನು. ಇವ್ರು ತಿನ್ನಿಸ್ತಾ ಇದ್ದೀನಿ ಜನಕ್ಕ. ಎಲ್ಲಿ ಕೂರೋದು ಇನ್ನು ಕೂರೋದು ಎಲ್ಲಿ ಎಲ್ಲಾದ್ರೂ ಇಲ್ಲೇ ಕೂರೋಣ ಬಾ. ದೋಸೆ ಖಾಲಿ ಆದ್ಮೇಲೆ ಅವ್ರ ಮನೇಲಿ ಹೊಟ್ಟೆ ತುಂಬಿಸ್ಕೊತಾರೆ ತಲೆ ಕೆಸೋಡ. ಜಾನತನ ಮನೆ ಕರ್ಕೋಣ. ಚೆನ್ನಾಗಿದೆ. ಇನ್ನು ಬೆಣ್ಣೆ ಹಾಕ್ಬಿಡೋರು ಗೈ, ಗೀ ಹಾಕೋರು ಇದರಲ್ಲಿ. ಚೆನ್ನಾಗೈತೆ ಟೇಸ್ಟ್. ನಾನು ಆ ಮಕ್ಕಳು ನನ್ನ ಚೇರೆಲ್ಲ ತೊಗೊಂಡೋಗ್ಬಿಟ್ಟವ್ರು ಗೈಸ್. ಕೈಸ್ ಟೈಮು ಹತ್ತತ್ರ 7:30 ಆಗ್ತೈತೆ, 7:30. ಸೊ ಇವಾಗ ನಾನು ಆಚೆ ತಿನ್ನೋಕೆ ಹೋಗ್ತಿದ್ದೀನಿ ಗೈಸ್. ಬೆಂಗಳೂರಷ್ಟು ಕಾಸ್ಟ್ಲಿ ಎಲ್ಲೂ ಇರೋಲ್ಲ ಗೈಸ್. ನಿಮಗೆ ಬಿರಿಯಾನಿ ಕುಷ್ಕ ಸಿಗುತ್ತೆ 50 ರೂಪಾಯಿಗೆ. ಯಾಕಂದರೆ ನನ್ನ ಹತ್ರ ಇರೋದು ಇನ್ನು 50 ರೂಪಾಯಿ ಅಷ್ಟೇ. ಈ 50 ರೂಪಾಯಲ್ಲಿ ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡಬೇಕು. ಅದು ಹೆಂಗೆ ಮಾಡಬೇಕಂತ ನನಗಂತೂ ಗೊತ್ತಿಲ್ಲ. 50 ರೂಪಾಯಲ್ಲಿ ನಿಮಗೆ ಫುಡ್ ಸ್ಟ್ರೀಟಲ್ಲಿ ದೋಸೆ ಸಿಗುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಅಂಗಡಿಯಲ್ಲಿ ಕುಷ್ಕ ಸಿಗುತ್ತೆ, ಬಿರಿಯಾನಿದು ಕುಷ್ಕ. ಇದೆರಡಲ್ಲಿ ಒಂದು ತಿಂತೀನಿ. ಮತ್ತೆ ದೋಸೆನಾ ಅಂತ ಕೇಳಿದ್ರೆ ಬೇರೆ ಏನೂ ಸಿಗೋಲ್ಲ ಗೈಸ್ 50 ರೂಪಾಯಿಗೆ. ಐ ಆಮ್ ನಾಟ್ ಶ್ಯೂರ್, ಯಾಕಂದರೆ ನಮ್ಮ ಏರಿಯಲ್ಲಿ ಸಿಗೋದು ಡೌಟೇ. ಸೊ ಬನ್ನಿ ಹೋಗಿ ನೋಡ್ಕೊಬರೋಣ ಗೈಸ್. ಹೋಗ್ತಾ ಇದ್ದೀರಿ ಗೈಸ್. ಇಲ್ಲಿಂದ ಇನ್ನೂ ಒಂದು 2 ನಿಮಿಷ. ಇಲ್ಲಿಂದ ಸ್ವಲ್ಪ ದೂರನೇ. ಹೋಗಿ ತಿನ್ಕೊಬರೋದೇ ಇವಾಗ. ಬನ್ನಿ ಹೋಗೋಣ ಗೈಸ್. ನಾನು ಎಂಥ ಐಡಿಯಾ ಮಾಡಿದ್ದೀನಿ ಗೊತ್ತಾ ಗೈಸ್. ನನ್ನ ತಂಗಿನೂ ನಂದು ಎಂಥ ಕ್ರೇಜಿ ಬ್ರೈನ್ ಗೊತ್ತಾ ಗೈಸ್. ಯಾಕೆ ದೋಸೆ ತಿನ್ನಬೇಕು, ಯಾಕೆ ಬೇರೆ ಏನಂದಿದ್ದೆ ನಾನು, ಬಿರಿಯಾನಿ ತಿನ್ನಬೇಕು. ಈ ರೋಲ್ ಇದೆ ಗೈಸ್, ಟು ಸೇವಸ್. ಎಗ್ ರೋಲ್ ತೊಗೊತಿದ್ದೀನಿ ಗೈಸ್, 50 ರೂಪಾಯಿ ಎಗ್ ರೋಲ್ ತೊಗೊಂಡು ಎಗ್ ರೋಲ್ ತಿನ್ನೋದು ಇವಾಗ. ಫುಲ್ಲಾಗಿ ತಿಂದ್ಬಿಟ್ಟು ಮಜಾ ಮಾಡೋದೆ. ಏನಂತೀಯ? ಡೆಸರ್ಟ್ಗಂತೂ ದುಡ್ಡಿಲ್ಲ ಗೈಸ್. ಡೆಸರ್ಟ್ಗೆ ಆ್ಯಕ್ಚುಲಿ 5 ರೂಪಾಯಿ ಇದೆ. 5 ರೂಪಾಯಿ ಎಕ್ಲೇರ್ಸ್ ತೊಗೊಬೋದು. 5 ರೂಪಾಯಿಗೆ ಎಕ್ಲೇರ್ಸ್ ತೊಗೊಂಡು ತಿನ್ನೋದು. ನನ್ನ ತಂಗಿ ಬರ್ತಾಳೆ ಅಂದಿದ್ದು ವೀಡಿಯೋ ತೆಗಿಯೋಕ್ಕೆ, ಸೊ ಅದಕ್ಕೆ ಕರ್ಕೊಬಂದಿದ್ದೆ. ಇವಾಗ ತಿಂದ್ಬಿಟ್ಟು ಇಲ್ಲಿಂದ ಮನೆಗೆ ಹೋಗ್ಬೇಕು. ಯಾಕಂದರೆ ಇವಳನ್ನ ಕರ್ಕೊಬಂದಿದ್ದೀನಲ್ಲ, ಇಲ್ಲಾಂದರೆ ನಾನು ಸುತ್ತಾಯಿದ್ದೆ ಗೈಸ್. ಇವಳನ್ನ ಕರ್ಕೊಬಂದಿದ್ದಿಲ್ಲ ಅಂದರೆ ನಾನು ಸುತ್ತಾಯಿದ್ದೆ ಗೈಸ್. ಇವಳನ್ನ ಕರ್ಕೊಬಂದಿದ್ದೀನಿ ಮಿಸ್ ಇಂಡಿಯಾ. ಅದಕ್ಕೆ ಇವಾಗ ತಿಂದ್ಬಿಟ್ಟು ಹೋಗೋಣ ಬನ್ನಿ. ಸೊ ಎಗ್ ರೋಲ್ 50 ರೂಪೀಸು ಮತ್ತು ಚಿಕನ್ ರೋಲ್ 70 ರೂಪೀಸು. ನನ್ನ ತಂಗಿನೇ ನನಗಿಂತ ಕಾಸ್ಟ್ಲಿ ಗೈಸ್. ನೆಕ್ಸ್ಟ್ 100 ರೂಪೀಸ್ ಚಾಲೆಂಜ್ ನನ್ನ ತಂಗಿ ಮೇಲೆ ಮಾಡಿಸ್ಬೇಕು. 1 ನಿಮಿಷದಲ್ಲಿ ಖಾಲಿ ಮಾಡಿಬಿಡ್ತಾಳೆ. 1 ನಿಮಿಷದಲ್ಲಿ ಏನೇನು ತೊಗೊತಾಳೆ ಹೇಳಿ? ಊಟ ತೊಗೊಳಲ್ಲ. ಡೈರಿ ಮಿಲ್ಕು, ಈ ಮಿಲ್ಕು ಇಂಥವೇ ತೊಗೊಳೋದು. ಏನು ತಿಂತಾರೋ ಗೈಸ್. ನನಗಂತೂ ಅವೆಲ್ಲ ಹಿಡಿಯಲ್ಲ ಗೈಸ್. ಒಳ್ಳೆ ಊಟ ತಿನ್ನಬೇಕು. ಬಿರಿಯಾನಿ ಈ ಥರ ರೈಸ್ ಐಟಮ್ಸ್ ತಿನ್ನಬೇಕು ಗೈಸ್. ರೈಸು, ದೋಸೆ ಇಂಥವು ತಿನ್ನಬೇಕು. ನಿನ್ನ ಥರ ಬರ್ಗರು, ಪಿಜ್ಜಾ, ಗೋಲು ಇವೆಲ್ಲ ತಿನ್ನಲ್ಲ ಗೈಸ್, ಇವೆಲ್ಲ ತಿನ್ನಲ್ಲ. ಇಲ್ಲಿ ನೋಡಿದ್ರೆ ಬಂದ್ಬಿಟ್ಟಿದೆ ನಮ್ಮ ಎಗ್ ರೋಲ್. ಹೌದು ಗೈಸ್, ಸ್ವಲ್ಪ ಅನ್ಹೈಜೀನಾಗಿ ಇದೆ. ಏನು ಮಾಡೋಕ್ಕಾಗಲ್ಲ. 50 ರೂಪಾಯಿಗೆ ಇದಕ್ಕಿಂತ ದೊಡ್ಡದೇನು ಸಿಗೋಲ್ಲ. ಇದೆ ನನ್ನ ತಂಗಿದು ಚಿಕನ್ ರೋಲ್ 50 ರೂಪಾಯಿ. ಒಟ್ಟಿನಲ್ಲಿ 100 ರೂಪಾಯಿ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಗೈಸ್. ಆ್ಯಂಡ್ ಐ ಕ್ಯಾನ್ ಫೀಲ್ ದ ಪೇನ್. ಲಂಚ್ ಸ್ಕಿಪ್ ಮಾಡಿದ್ದೀನಿ ಗೈಸ್. ಒಂದು ತುತ್ತು ಲಂಚ್ ತಿಂದೆವ, ಕಷ್ಟ ಇದೆ ಗೈಸ್. ಪೊಲೀಸವರು ಹೇಳ್ತಾರೆ ಕಷ್ಟ ಇದೆ ಅಂತ. ಹೆವಿ ಕಷ್ಟ ಇದೆ ಗೈಸ್. 1 ರೂಪಾಯಿ ಖರ್ಚು ಮಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡ್ಕೊಂಡು ಖರ್ಚು ಮಾಡಿ ಗೈಸ್. ಇದು ಒಂದು ತುತ್ತು ಪಡೆಯೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೈಸ್. 100 ರೂಪಾಯಿ. ಬನ್ನಿ
ಇಲ್ಲಿಂದ ಮನೆಗೆ ಹೋಗಿ ಅದಾದಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ವಿ ಆರ್ ಬ್ಯಾಕ್ ಇನ್ ನಮ್ಮ ಅರಮನೆ. ಮನೆಗೆ ಬಂದಿದ್ದೀರಿ, ಲಾಕ್ ಮಾಡ್ಬಿಟ್ಟವ್ರಿ. ನಮ್ಮ ಅರಮನೆಗೆ ಬಂದಿದ್ದೀರಿ. ಇಲ್ಲಿದ್ದಿ ಒಳಗಡೆ ಹೋಗಿದ್ಮೇಲೆ ಇಡ್ತೀನಿ ರೀ ಗೈಸ್. ತುಂಬ ಕೆಡವಾಗಿತ್ತು ಗೈಸ್ ಇವತ್ತು. ಯೂಶಲಾಗಿ ಮೂವಿಯಲ್ಲಿ ಹುಡುಗಿಯ ಜೊತೆ ಆಗುತ್ತೆ, ಬಟ್ ಇಲ್ಲಿ ನನಗೆ ನಾನೇ ಮಾಡ್ಕೊಬಿಟ್ಟಿದ್ದೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಮ್ಯಾಗ್ನೆಟ್ ಸ್ಟಿಕ್ ಆಗಿಬಿಟ್ಟಿದೆ ಗೈಸ್. ಓಕೆ ಗೈಸ್, ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಚಾಲೆಂಜ್ ಮತ್ತೆ ಕೊಡಬೇಡಿ ಗೈಸ್. ಯಪ್ಪ, ಬಾಯ್.